ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಿಡ್ರಿ, ಏನ್ರಿ ನಿಮ್ಗಳು? ಏನ್ರಿ ಇದಲ್ಲ? ನೋಡು ಸೌಂದರ್ಯ, ಚಿರು ಅಣ್ಣ ಪಕ್ಕ ಕರ್ಕೊಂಡು ಹೋಗಿ ಸರಿಯಾಗಿ ಬೈತಾ ಇದ್ದಾನೆ. ಅದಕ್ಕೆ ಇವಳು ಸಮಜಾಯಿಸಿ ಬೇರೆ ಕೊಡ್ತಾ ಇದ್ದಾಳೆ. ಸರಿಯಾಗಿ ಮರ್ಯಾದನೆ ತೆಗಿತಾನೆ ಅವಳಿಗೆ ಇವತ್ತು. ಅದ ಹಸ್ಬೆಂಡು, ನಿಮಗೆ ಹೇಳ್ದೆ ನಾನು ಟೇಲರಿಂಗ್ ಅಂಗಡಿ ತೆಗ್ಬಿಟ್ಟಿದ್ದೀನಿ. ಟೇಲರಿಂಗ್ ಅಂಗಡಿನ? ಯಾಕ್ರಿ? ಯಾಕೆ ಅಂದ್ರೆ ನಿಮ್ಮ ಅದಕ್ಕೆ ಎಲ್ರೂ ಮುಂದೆ ನಾ ಬಿಟ್ಟಿ ತಿನ್ಕೊಂಡ್ ಬಿದ್ದಿದ್ದೀನಿ ಅಂತ ಅವಮಾನ ಮಾಡ್ಲಿಲ್ವಾ? ಮರ್ತೋದ್ರ? ನೀವ್ ಮರ್ತಿದ್ರು ನಾನ್ ಮರೆಯಲ್ಲ. ಹಂಗಂತ ಮನೆ ಕಾಂಪೌಂಡ್ ಅಲ್ಲಿ ಟೇಲರಿಂಗ್ ಅಂಗಡಿ ತೆಗೆದು ಮೂರ್ಖತನ ರೀ. ಈ ಮೊದ್ಲ ಅಂಗಡಿ ತೆಗಿರಿ, ಅದಕ್ಕೆ ಸುಮ್ನಿರಲ್ಲ. ನೋಡಿ ಹಸ್ಬೆಂಡು, ಅವ್ರ ತರ 100 ಜನ ಬಂದ್ರು ನಾನ್ ನನ್ನ ನಿರ್ಧಾರನ ಬದಲಾಯಿಸಲ್ಲ. ನೀವ್ ನನ್ ಮನೆಯವ್ರು ಕೊಟ್ಟಿರೋ ಅಷ್ಟು ದುಡ್ಡನ್ನ ನಾನು ಈ ಟೇಲರಿಂಗ್ ಕೆಲಸ ಮಾಡ್ಬಿಟ್ಟು ತೀರಿಸ್ತೀನಿ. ಏನು? ದೀಪಾ, ಚೀಫ್ ಗೆಸ್ಟ್ ಬಂದ್ರು. OMG, ಚೀಫ್ ಗೆಸ್ಟ್ ಬೇರೆ ಬರ್ತಿದಾರಂತೆ ಮಾಮ್. ನಂಗೂ ಗೊತ್ತಿರ್ಲಿಲ್ಲ ಕಣೆ. ಹಸ್ಬೆಂಡು, ಅತಿಥಿಗಳು ಬಂದ್ರು, ಬನ್ನಿ ಸ್ವಾಗತ ಮಾಡೋಣ. ಅತಿಥಿಗಳ? ಬನ್ನಿ ಹಸ್ಬೆಂಡು, ಬನ್ನಿ ಅಕ್ಕ, ಕರ್ಕೊಂಡ್ ಬರೋಣ. ಬನ್ನಿ, ವೆಲ್ಕಮ್ ಮಾಡೋಣ. ನಮಸ್ಕಾರ ಅಣ್ಣ. ನಮಸ್ಕಾರ ಕಣವ. ಹೇಗಿದ್ದೀರಾ? ಚೆನ್ನಾಗಿದ್ದೀನವ, ನೀನ್ ಚೆನ್ನಾಗಿದ್ಯಾ? ನೀವ್ ಬಂದ್ರೆ ತುಂಬಾ ಸಂತೋಷ ಆಯ್ತು. ಲೇಟ್ ಏನಾಗಿಲ್ಲ ತಾನೆ? ಇಲ್ಲ ಇಲ್ಲ, ಇದು ನಿಮ್ಗೋಸ್ಕರ. ಥ್ಯಾಂಕ್ಸ್ ಕಣವ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಏನ್ ನಡೀತಾ ಇದೆ ಚಿಕ್ಕತ್ತೆ? ನಿಮ್ ಮಾತ್ ನಂಬಿ ಚಿರುನಲ್ಲಿ ಕಳ್ಸೋದಿಕ್ಕೆ ಏನ್ ನಡೀತಾ ಇದೆ? ಅದೇ ಗೊತ್ತಾಗ್ತಿಲ್ಲಮ್ಮ. ಇಲ್ಲಿಂದ ವೀರಾವೇಶದಲ್ಲಿ ಹೋದ, ಈಗ ನೋಡಿದ್ರೆ ತಲೆ ತಗ್ಗಿಸ್ಕೊಂಡ್ ನಿಂತಾನೆ. ಗೊತ್ತಾಗ್ತಿಲ್ವಲ್ಲಮ್ಮ. ಬನ್ನಿ ಅಣ್ಣ. ನಡಿಯವ. ಬನ್ನಿ ಅಣ್ಣ, ಬನ್ನಿ. ಓ ದೀಪ ಅವರೇ, ಇದೇನಾ ನಿಮ್ ಅಂಗಡಿ? ಅಂಗಡಿ ಚಿಕ್ಕದಾಗಿದೆ. ಇಷ್ಟ ಚಿಕ್ಕ ಅಂಗಡಿ ಉದ್ಘಾಟನೆಗೋಸ್ಕರ ನಿಮ್ಮಂತ ದೊಡ್ಡವ್ರನ್ನ ಕರ್ಸಿದೀವಿ ಅಂತ ಅನ್ಕೋಬೇಡಿ. ಈಗ ತಾನೇ ವ್ಯಾಪಾರ ಶುರು ಮಾಡಿದ್ದೀನಿ. ನೋಡವ, ಹೆಣ್ಣಿಗೆ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಅರಮನೆ ಬೇಕು ಅಂತ ಏನಿಲ್ಲ, ಹುಟ್ಟು ಗುಡಿಸ್ಲಿದ್ರು ಸಾಕು. ಚಿಕ್ಕದಾಗಿ ವ್ಯಾಪಾರ ಶುರು ಮಾಡಿ ಅನುಭವ ಪಡ್ಕೊಂಡಾಗ್ಲೇ ದೊಡ್ಡದಾಗಿ ವ್ಯಾಪಾರ ಮಾಡೋದಕ್ಕೆ ಹುಮ್ಮಸ್ ಸಿಗೋದು. ಕೆಲಸ ಅಥವಾ ವ್ಯಾಪಾರನ ಅಳಿಬೇಕಾದದ್ದು ಅದ್ಯಾವ್ದು ಅನ್ನೋದ್ರಿಂದಲ್ಲ, ಅದನ್ನ ಯಾಕೆ ಮಾಡ್ತಿದ್ದಾರೆ ಅನ್ನೋ ಉದ್ದೇಶದಿಂದ. ಎಷ್ಟೇ ಶ್ರೀಮಂತಿಕೆ ಇದ್ರೂ ಕಷ್ಟನ ಮಾರಕ್ಕಾಗೋದಿಲ್ಲ, ನೆಮ್ಮದಿನ ಕೊಂಡ್ಕೊಳಕ್ಕಾಗೋದಿಲ್ಲ. ದುಡ್ಡಿಗಿಂತ ಸಂಬಂಧ, ಪ್ರೀತಿ ಅಷ್ಟೇ ಮುಖ್ಯ ಅಲ್ವೇನವ? ನಿಜ ಅಣ್ಣ. ನನ್ಗಿಲ್ಲಿಗೆ ಬಂದಿರೋದಕ್ಕೆ ಶಾನೆ ಖುಷಿ ಆಯ್ತದೆ. ನೀನೇನ್ ತಲೆ ಕೆಡಿಸ್ಕೋಬೇಡ. ಗಂಡನ್ ಮನೆಯವ್ರು ಶ್ರೀಮಂತರಾದ್ರೂ ತನ್ನ ಕಾಲ್ ಮೇಲೆ ತಾನು ನಿಂತ್ಕೋಬೇಕು ಅಂತ ನೀನ್ ಮಾಡ್ತಿರೋ ಹಠನ ಮೆಚ್ಚದೆ ಕಣವ. ನೋಡವ, ನೀನ್ ಸಾಧನೆ ಮಾಡಕ್ ಮುಂದ್ ಬಂದಿದ್ಯಾ. ನಿನ್ಗೇನೇ ಸಹಾಯ ಬೇಕಂದ್ರು ನನ್ನ ಕೇಳು, ನಾನ್ ಅವನಿ. ಸರಿಯೇ? ಥ್ಯಾಂಕ್ಸ್ ಅಣ್ಣ. ನನ್ ಅಂಗಡಿ ಉದ್ಘಾಟನೆಗೆ ನಿಮ್ಮನ್ನ ಕರ್ಸಿದ್ದು ನಂಗೆ ತುಂಬಾ ಖುಷಿ ಆಗ್ತಿದೆ. ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಈ ಕಾಲದಾಗೆ ದೀಪನ್ ಪರವಾಗಿ ನಿಲ್ಲೋದಕ್ಕೆ ನೀವೆಲ್ಲ ಬಂದಿದ್ರಲ್ಲ, ನಿಮ್ಮನ್ನೆಲ್ಲ ನೋಡ್ತಿದ್ರೆ ನಂಗೆ ಶಾನೆ ಖುಷಿ ಆಯ್ತದೆ. ಹೌದು ಅಣ್ಣ, ಅಕ್ಕ ಯಾವಾಗ್ಲೂ ನನ್ನ ಜೊತೆನೇ ಇರ್ತಾರೆ. ಬಹಳ ಸಂತೋಷ ಕಣವ. ಅಣ್ಣನೂ ಅಷ್ಟೇ, ನನ್ಗೋಸ್ಕರ ನನ್ ಸುಂದ್ರಿನ ಊರಿಂದ ತಗೊಂಡ್ ಬಂದಿದ್ದಾನೆ. ಸುಂದರಿನ? ಯಾರದು? ಅಯ್ಯೋ, ನನ್ ಟ್ರೇಲರಿಂಗ್ ಮಿಷಿನ್. ಓಹ್, ಅದಕ್ಕೆ ಹೆಸರು ಬೇರೆ ಮಡಗಿದ್ದೀರಾ? ಬೊಂಬಾಟಾಗದೆ. ಅಣ್ಣ ಅಷ್ಟೇ ಅಲ್ಲ, ನನ್ನ ಹಸ್ಬೆಂಡು ನನ್ ಬೆನ್ನೆಲ್ಬಾಗೆ ನಿಂತಿರ್ತಾರೆ. ಏನಂದವ? ಹಸ್ಬೆಂಡು ಬೆನ್ನೆಲ್ಬಾಗ್ ನಿಂತಿರ್ತಾರೆ. ಓಹ್, ಹಸ್ಬೆಂಡ್ ಅಂದ್ರೆ ಗಂಡ. ನೀನ್ ಗಂಡನ್ನ ಹಸ್ಬೆಂಡ್ ಅಂತ ಕರೆಯೋದಾ? ಹೌದು ಅಣ್ಣ. ಚೆನ್ನಾಗದೆ, ಕೇಳಕ್ಕೊಂಥರ ಚೆನ್ನಾಗದೆ.
ನನ್ನ ಹಸ್ಬೆಂಡು ಹಂಗೆ ಅಂತಾರೆ ಅಲ್ವಾ ಹಸ್ಬೆಂಡು? ಹೋಗು ರಾಜನ್ ತರ ಯುದ್ಧ ಮಾಡು ಅಂತ ಕಳ್ಸಿದ್ರೆ ಅವಳಿಗೆ ಅವನು ಶರಣಾಗ್ಬಿಟ್ಟಿದ್ದಾನೆ. ಎಕ್ಸ್ಕ್ಯೂಸ್ ಯು ಮಾಮ್, ಇದಕ್ಕೆಲ್ಲ ನೀನೇ ಕಾರಣ ತಾನೆ? ಅಣ್ಣ ನನ್ನ ಹಸ್ಬೆಂಡು ಚಿರಾಗ್ ಅವರು. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ನೀವು ಇಲ್ಲಿಗೆ ಬಂದಿದ್ದು ಅವ್ರಿಗಷ್ಟೇ ಅಲ್ಲ, ನನಗೂ ತುಂಬಾ ಸಂತೋಷ ಆಯ್ತು. ನಿಮ್ ಹೆಂಡತಿ ಸಾಧನೆಗೆ ನಿಮ್ ಜೊತೆಯಾಗಿ ನಿಂತಿರೋದು ನಂಗೆ ಬಹು ಖುಷಿ ಆಯ್ತು. ಎಲ್ಲಾ ಗಂಡಂದ್ರು ನಿಮ್ ತರನೇ ಇರ್ಬೇಕು. ದೀಪವ್ವ, ಇಂಥ ಒಳ್ಳೆ ವ್ಯಕ್ತಿತ್ವ ಇರೋ ಗಂಡನ್ ಪಡೆಯೋಕೆ ಅದೃಷ್ಟ ಮಾಡಿದೆ ಬಿಡವಾ. ಹಂಗೆ ಇಷ್ಟು ಜನ ನಿನ್ ಜೊತೆ ಇದಾರಲ್ಲ, ನೀನ್ ತುಂಬಾ ಎತ್ತರಕ್ಕೆ ಬೆಳಿತೀಯ. ನಿಮ್ ಬಾಯಿ ಹರಕೆಯಿಂದ ಹಂಗೆ ಆಗಿ. ಬನ್ನಿ ಅಣ್ಣ, ಟೇಪ್ ಕತ್ತರಿಸಿ ಉದ್ಘಾಟನೆ ಮಾಡಿ. ತಗೊಳ್ಳಿ ಅಣ್ಣ. ಒಳ್ಳೇದಾಗಿ ಕಣವ. ಹಸ್ಬೆಂಡು ಅವ ಯಾಕವ ಕೊಡ್ತಿದ್ಯಾ? ನೀನೇ ನಿನ್ ಕೈಯಾರೆ ತಿನ್ಸು ತಿನ್ಸು ತಿನ್ಸು. ಮಾಮ್, ನಾವು ಬ್ರೋನ ಜಾಯ್ನ್ ಆಗ್ಬೋದಿತ್ತು. ಸೆಲೆಬ್ರಿಟಿ ಜೊತೆ ಇಂಟ್ರೊಡ್ಯೂಸ್ ಆದ್ರೂ ಮಾಡ್ಕೋಬಹುದಾಗಿತ್ತು. ಸರಿ ಇರು, ನಾವು ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಬೇಡ ಕಡೆ, ನಮ್ಗೆ ಅದೆಲ್ಲ ಯಾಕೆ ಬೇಕು? ನಿಮ್ ಹೆಂಡತಿ ಏನೋ ಸಾಧನೆ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಆ ಸಾಧನೆ ಹಾದಿಲಿ ಅವ್ರಿಗೇನೇ ಅಡೆತಡೆ ಬಂದ್ರು ಅದನ್ನೆಲ್ಲ ಎದುರಿಸೋದಕ್ಕೆ ನೀವೇ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಬೇಕು. ಅಣ್ಣ, ನನ್ನ ಹಸ್ಬೆಂಡು ನಂಗೆ ಸಹಾಯ ಮಾಡಿದೆ ಇನ್ಯಾರಿಗ್ ಮಾಡ್ತಾರೆ? ಅವ್ರು ಯಾವಾಗ್ಲೂ ನನ್ನ ಜೊತೆನೇ ಇರ್ತಾರೆ ಅಲ್ವಾ ಹಸ್ಬೆಂಡು? ಈ ಖುಷಿ ಕ್ಷಣದಲ್ಲಿ ನಿಮ್ ಹೆಂಡತಿಗೆ ಒಳ್ಳೇದಾಗ್ಲಿ ಅಂತ ಬಯಸಿ ನೀವೇ ನಿಮ್ ಕೈಯಾರೆ ಅವ್ರಿಗೆ ಸಿಹಿ ತಿನ್ಸಿ. ಬನ್ನಿ ಮೇಡಮ್, ಕೊಡಿ. ತಗೊಳ್ಳಿ ತಗೊಳ್ಳಿ, ತಿನ್ಸಿ ತಿನ್ಸಿ. ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡ್ಬಿಟ್ವಿ ಮಾಮ್. ಸುಮ್ಮನೆ ಏನ್ ಸೌಂದರ್ಯ ಇದು? ಅವಳ ಬುದ್ಧಿ ಹೇಳ್ತೀನಿ ಅಂತ ಹೋದವನು ಅವಳ ಕೈಯಿಂದಾನೆ ಸ್ವೀಟ್ ತಿಂತಾ ಇದ್ದಾನೆ. ಬರೀ ಅವನೇ ತಿಂತಿಲ್ಲ, ಅವನ್ ಕೈಯಾರೆ ಅವಳಿಗೂ ತಿನ್ನಿಸ್ತಿದ್ದಾನೆ. ದೀಪ ಅವರೇ, ತಗೊಳ್ಳಿ ಏನಣ್ಣ ಇದು? ತಗೊಳ್ಳಿ ಹೇಳ್ತೀನಿ.